ಬಹಳ ಬೇಸರ ಆಗಿರುವಂಥ ವಿಷಯ ಏನಂತ ಕೇಳಿದರೆ, ಮೋಹನ್ ಲಿಂಬಿಕಾಯ್ ಸರ್ ಅವರೊಬ್ಬರು MLC ಆಗಿದ್ದಂಥವರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಆಗಿದ್ದಂಥವರು, ಹಿರಿಯ ನ್ಯಾಯವಾದಿಗಳು, ಅವರೊಬ್ಬರು ಸ್ವತಃ ವಕೀಲರು ಕೂಡ. ಅದಲ್ಲದೆ ಸಾಕಷ್ಟು ಗೌರವಯುತವಾದಂಥ ಸ್ಥಾನಗಳಲ್ಲಿ ಇದ್ದಂಥವರು. ಅವರು ಹೇಳುವಾಗ ಈ ಪ್ರಕರಣವನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ನ್ಯಾಯಾಲಯಗಳು ಡಿಸ್ಮಿಸ್ ಮಾಡಿದ ಮೇಲೆ, ಅಂದರೆ CBI ಕೊಡುವುದನ್ನು ಡಿಸ್ಮಿಸ್ ಮಾಡಿದ ಮೇಲೆ ಸರ್ಕಾರ ಕೊಟ್ಟಿದೆ, ಅಂದರೆ ದುರುದ್ದೇಶಪೂರ್ವಕವಾಗಿ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಒಂದು ವಿಷಯವನ್ನು ಅವರು ಹೇಳ್ತಾರೆ. ನಾನು ಮೋಹನ್ ಲಿಂಬಿಕಾಯ್ ಸರ್ ಅವರಿಗೆ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ, ಸರ್ಕಾರ ಈ CBI ಕೊಡುವಂತಹ ಅಧಿಕಾರ ಇರುವುದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮಾತ್ರ. ಇವನ್ನ ಯಾವುದೇ ಹಂತದಲ್ಲೂ ಯಾವುದೇ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಇದಕ್ಕೆ CBI ತನಿಖೆಗೆ ಒಳಪಡಿಸಬಹುದು. CBI ಅಥವಾ ಬೇರೆ ಒಂದು ತನಿಖೆ ಅದ್ರ ಹೈಯರ್ ತನಿಖೆಗೆ ಒಳಪಡಿಸಬಹುದು. 313 ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪ್ಲಿಕೇಶನ್, ನಮ್ಮ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಕ್ಕೆ ಕಾರಣ ಏನಂತ ಕೇಳಿದರೆ, 313 ಸ್ಟೇಟ್ಮೆಂಟಿಗೆ ಹೋಗಿದ್ದರಿಂದಾಗಿ, ಅಂದರೆ ಆರೋಪಿತರ ಹೇಳಿಕೆ ತಗೊಳ್ಳೋದಷ್ಟೇ ಬಾಕಿ ಇತ್ತು. ಅದರ ನಂತರ ಆರೋಪಿತರ ಹೇಳಿಕೆ ಬಾಕಿ ಇತ್ತು. ಆ ಸಮಯದಲ್ಲಿ ಬಂದಂಥ ಸರ್ಕಾರ, ಅವತ್ತಿನ ಏನು ಮುಖ್ಯಮಂತ್ರಿಗಳಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು, ಅವರು ಏನು ಚುನಾವಣೆ ಸಮಯದಲ್ಲಿ, ಚುನಾವಣೆ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ರು ಯೋಗೇಶ್ ಗೌಡರ ಕುಟುಂಬಕ್ಕೆ, ಅವರ ತಾಯಿಗೆ ಮತ್ತು ಈ ಭಾಗದ ಜನರಿಗೆ, ಅದರ ಪ್ರಕಾರ ಆ ಪ್ರಕರಣವನ್ನು CBI ಹಸ್ತಾಂತರಿಸಿದರು. ಕಾಂಗ್ರೆಸ್ ಇದ್ದಾಗ, BJP ಆಗಿದ್ದಾಗ ಕೊಟ್ಟಿದ್ದು ಭಾಳ ಪರ್ಫೆಕ್ಟ್, ಭಾಳ ಕರೆಕ್ಟ್ ಐತಿ. ಕಾಂಗ್ರೆಸ್ ಬಂದು ಕೂಡಲೇ ಅದು ತಪ್ಪೈತಿ. ಇದು ಮೊನ್ನೆ ಮಾಡಿದಂಥ ಅವರು ಪ್ರತಿಭಟಿಸುವ ವಿರುದ್ಧ ನಾನು ಹೇಳಿದ್ದೀನಿ, ಕಾನೂನು ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಕೊಟ್ಟಿದೆ. ಆದರೆ ಬೇಸರದ ಸಂಗತಿ ಏನಂತ ಕೇಳಿದರೆ, ಕೊಲೆಯ ಆರೋಪದಲ್ಲಿ ಅಪರಾಧಿಯಾಗಿ ಶಿಕ್ಷೆಗೆ ಒಳಪಟ್ಟಂಥವರ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಅದು ಬಹಳ ಬೇಸರದ ಸಂಗತಿ. ಅದು ತುಂಬ ಬೇಸರದ ಸಂಗತಿ. ಪ್ರತಿಭಟಿಸಿ ಅವ್ರ ಕುಟುಂಬದ ಪರವಾಗಿ ನಿಂತ್ಕೊಳ್ಳಿ, ಅವರ ಅಭಿಮಾನಿಗಳದಾರ, ಅವ್ರ ಜೊತೆ ನಿಂತ್ಕೊಳ್ಳಿ, ಅವರು ಹೋರಾಟ ಮಾಡಲಿ, ನಾವು ಬೇಡ ಅನ್ನೋದಲ್ಲ. ಕಾನೂನು ಹೋರಾಟ ಮುಂದುವರಿಲಿ ಅವ್ರದ್ದು. ಈಗಾಗಲೇ ಹೈಕೋರ್ಟಿಗೆ ಹೋಗ್ಯಾರ, ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಅವಕಾಶಗಳದಾವ. ನಾನು ಮೊನ್ನೆ ಕೇಳಿದಾಗ ಹೇಳಿದ್ದೀನಿ, ಇದು ಒಂದು ಹಂತದ ಹೋರಾಟ ಮುಗಿದ್ರೆ ಇನ್ನೊಂದು ಹಂತದ ಹೋರಾಟ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಡೀತದೆ, ಕಾನೂನು ಹೋರಾಟ ಅಂತ ಹೇಳಿದ್ದೇನೆ ನಾನು. ಹೋಗಲಿ, ಬೇಡ ಅಂತ ಹೇಳೋಂಗಿಲ್ಲ. ಆದರೆ ಯಾವ ಮೆಸೇಜನ್ನು ಕೂಡ ಕೊಟ್ಟರೆ ಸಮಾಜಕ್ಕೆ ಇವರಂತ, ನಾವು ಕೊಲೆಗಡಕರ ಪರವಾಗಿದ್ದೀವಿ, ಇನ್ನೊಂದಿಷ್ಟು ಕೊಲೆ ಮಾಡ್ರಿ, ನಿಮ್ಮ ಪರವಾಗಿ ನಿಂದಿರ್ತೀವಿ ಅಂತೇಳಿ ಮೆಸೇಜ್ ಕೂಡ ಕೊಟ್ರ. ಏನು ಹೇಳ್ತಾರೆ ಅದರಲ್ಲಿ? ನಾವು ನ್ಯಾಯಾಲಯದ ವಿರುದ್ಧ ಅಲ್ಲ ಅಂತೇಳಿ, ಷಡ್ಯಂತ್ರ ಮಾಡದವರ ವಿರುದ್ಧ ಅಂತ ಹೇಳ್ತಾರೆ ಇವರು. ಷಡ್ಯಂತ್ರ ಯಾರು ಮಾಡ್ಯಾರ? ನಾನು ಹೇಳ್ಬಿಡ್ತೀನಿ ಇದ್ರೊಳಗಡೆ ಷಡ್ಯಂತ್ರ ಯಾರ್ಯಾರು ಮಾಡ್ಯಾರ, ಹೆಂಗೆ ಷಡ್ಯಂತ್ರ ಮಾಡ್ಯಾರ ಅಂತೇಳಿ. ಷಡ್ಯಂತ್ರ ಮಾಡದವ್ರು ವಿನಯ್ ಕುಲಕರ್ಣಿ ಅವರು. ಮೊಟ್ಟ ಮೊದಲಿಗೆ ಷಡ್ಯಂತ್ರ ಮಾಡಿ ಇವನು ಕೊಲೆ ಮಾಡಿಸಿದ್ದು, ಅದಾದ ಮೇಲೆ ಯೋಗೇಶ್ ಗೌಡನ ಕೊಲೆ ಮಾಡಿಸಿದ್ದು, ಅದಾದ ಮೇಲೆ ಗುರುನಾಥ ಗೌಡನ ಜೊತೆ ಹೊಂದಾಣಿಕೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದು, ಅದಾದ ಮೇಲೆ ಅವರ ಶ್ರೀಮತಿ, ಯೋಗೇಶ್ ಗೌಡರ ಶ್ರೀಮತಿಯವ್ರನ್ನ ಹೈಜಾಕ್ ಮಾಡಿ ತೊಗೊಂಡೋಗಿದ್ದು, ಅದಲ್ಲದನ ಸಾಕಷ್ಟು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿ ಅದನ್ನು ಹಣ ಕೊಟ್ಟು ಅಧಿಕಾರದ ಬಲ ತೋರಿಸಿ ಅವರನ್ನು ತೊಗೊಂಡು ಹೋಗಿ ಡೈರಿ ಕರ್ಕೊಂಡೋಗಿ ಬ್ರೀಫ್ ಮಾಡಿ ಕರ್ಕೊಂಡೋಗಿ ಕೋರ್ಟ್ನಾಗ ಹಾಸ್ಟೆಲ್ ಮಾಡಿಸಿದ್ದು, ಮತ್ತು CBIಗೆ ಹೋಗಿ ಇವರು ಅರೆಸ್ಟ್ ಆಗಿ ಹೋದ ಮೇಲೂ ಸಹ ವಾಪಸ್ ಬಂದು ಬೇಲ್ ಮೇಲೆ ವಾಪಸ್ ಬಂದರೂ ಸುಧಾರಣೆ ಆಗಲಿಲ್ಲ. ಅಲ್ಲಿನೂ ಸಹ ಸಾಕಷ್ಟು ಸಾಕ್ಷಿಗಳನ್ನು ಒತ್ತಡ ಹಾಕಿ ಸಾಕ್ಷಿಯನ್ನು ಹೇಳಿಸುವಂಥ ಪ್ರಯತ್ನ ಮಾಡಿದಾಗ, ಹಣ ಕೊಟ್ಟು ಹೇಳಿಸುವಂಥ ಪ್ರಯತ್ನ ಮಾಡಿದಾಗ ಅದು CBI ಗಮನಕ್ಕೆ ಬಂದು ಅದು ಟ್ರ್ಯಾಪ್ ಆಗಿ ಕೋರ್ಟ್ ನ್ಯಾಯಾಲಯದ ಮುಂದೆ ಬಂದಾಗ ಮತ್ತೆ ಸುಪ್ರೀಂ ಕೋರ್ಟ್ ಇವರ ಬೇಲನ್ನು ಕ್ಯಾನ್ಸಲ್ ಮಾಡಿ ಮತ್ತೆ 9 ತಿಂಗಳು ಜೈಲಿಗೆ ಕಳಿಸ್ತು. ಇವತ್ತು ಶಿಕ್ಷೆಗೆ ಒಳಪಡಿಸಿ ಅದರ ನಂತರ 2 ದಿವಸದ ಒಳಗಡೆಗಾಗಿ ಅವರ ಒಂದು ಏನು ಶಾಸಕ ಸ್ಥಾನವನ್ನು ಇವರು ಅನರ್ಹ ಮಾಡ್ತಾರೆ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನವನ್ನು. ಮತ್ತು ಈ ಪ್ರಕರಣದಲ್ಲಿ ಯಾಕೆ ಇವತ್ತು 10 ದಿವಸ ಆಯ್ತು, ಇವತ್ತಿಗೆ 10 ದಿವಸ. ಸ್ಪೀಕರ್ ಅವರು ಅವಾಗ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾನು, ಇಲ್ಲಿವರೆಗೂ ನನಗೆ ಕಾಪಿ ಮುಟ್ಟಿಲ್ಲ ಅಂತ ಹೇಳ್ತಾರೆ. ಕಾಪಿ ನಾನು ಅದಕ್ಕೋಸ್ಕರ ಕಾಪಿ ಸಮೇತ ಈ ಸುಪ್ರೀಂ ಕೋರ್ಟ್ ಲಿಲಿ ಥಾಮಸ್ ಮತ್ತು ಭಾರತ ಸರ್ಕಾರದ ಪ್ರಕರಣದೊಳಗಡೆ ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆಯಲ್ಲ, ಆ ಒಂದು ಸೈಟೇಷನ್ ಕೂಡ ಹಚ್ಚಿ ಕಳಿಸಿ ನಾನು. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೇನಂತ ಕೇಳಿದರೆ, ಯಾವ ಕ್ಷಣದಲ್ಲಿ ಅವರನ್ನು 2 ವರ್ಷಕ್ಕಿಂತಲೂ ಮೇಲ್ಪಟ್ಟು ಅಪರಾಧಿ ಅಂತ ಹೇಳಿ ಘೋಷಿಸಲಾಗುತ್ತೋ ನ್ಯಾಯಾಲಯ, ಅವತ್ತಿಂದನೇ ಅವರ ಶಾಸಕ ಸ್ಥಾನ ರದ್ದದು. ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಲ್ಲ, ರಾಜ್ಯಪತ್ರದಲ್ಲಿ ಹೊರಡಿಸ್ಬೇಕಲ್ಲ, ಈ ಶಾಸಕ ಸ್ಥಾನ ಈ ಕ್ಷೇತ್ರದ ಶಾಸಕರು ಇಲ್ಲ, ಇದು ಖಾಲಿ ಇದೆ ಅಂತ ಹೊರಡಿಸ್ಬೇಕಲ್ಲ. ನೀವು ಇಲ್ಲೇ ಇವೆಲ್ಲ ಷಡ್ಯಂತ್ರಗಳನ್ನು ಮಾಡ್ತೀರಿ,
ಶಾಸಕ ಸ್ಥಾನ ಒಟ್ಟು ಬಿಟ್ಟು ಕೊಡಕ್ಕೆ ಮನಸ್ಸಿಲ್ಲ ಅಲ್ಲಿ. ಇವ್ರು ಶಾಸಕ ಸ್ಥಾನ ತೆರವು ಮಾಡೋಕ್ಕೂ ಈ ಸರ್ಕಾರದವ್ರಿಗೆ ಮನಸ್ಸಿಲ್ಲ. ಇಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಿ ಯಾರೋ ಷಡ್ಯಂತ್ರ ರೂಪಿಸ್ಯಾರ ಅಂತೇಳಿ ಬೀದಿಗೆ ಇಳಿದು ಅದನ್ನ ಮೌನ ಮೆರವಣಿಗೆ ಅಂತೇಳಿ ಪ್ರತಿಭಟನೆ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಮತ್ತೇನಾರ ಮಾಡಿದ್ರ ಅಂತ ಕೇಳಿದ್ರೆ ಮತ್ತೆ ಕೋರ್ಟ್ ಬಾರಿಸ್ಬಾರ್ದಲ್ಲ ಇವ್ರನ್ನ. ನಾವು ಇದನ್ನು ಬಿಡೋದಿಲ್ಲ. ನಾವೆಲ್ಲ ಬಂದಿರುವಂಥ ಎಲ್ಲ ಆಡಿಯೋಗಳು ಮತ್ತು ವಿಡಿಯೋಗಳನ್ನು ತೊಗೊಂಡು ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ನಾವು ಈಗ ನಾವು ವಕೀಲರ ಜೊತೆ ನಾವು ಮಾತಾಡ್ತಿದ್ದೀವಿ, ವಕೀಲರ ಸಲಹೆ ತೊಗೊಂಡು ನಾವು ನ್ಯಾಯಾಲಯದ ಮೊರೆನೂ ಹೋಗ್ತೀವಿ ನಾವು. ಯಾಕಂತ ಕೇಳಿದರೆ ಒಂದು ಪಾಠ ಆಗಬೇಕು. ಕೊಲೆಗಡಕರ ಪರವಾಗಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂತ ಕೇಳಿದ್ರೆ ಅಂಥವ್ರಿಗೆ ಒಂದು ಪಾಠ ಆಗಬೇಕು. ನಾನು ಇವತ್ತು ಇಷ್ಟೇ ಹೇಳಕ್ಕೆ ಬಯಸ್ತಿದ್ದೆ. ಒಂದು ಲಿಂಬಿಕಾಯಿ ಅವರು ಹೇಳಿರುವಂಥ ಸ್ಟೇಟ್ಮೆಂಟ್ ನನಗೆ ಭಾಳ ಮನಸ್ಸಿಗೆ ಅದು ನೋವು ಮಾಡಿತು. ಅವರು ಪ್ರಜ್ಞಾವಂತರು, ವಿದ್ಯಾವಂತರು, ಅವ್ರು ಹೇಳಬಾರ್ದಿತ್ತು ಅನ್ನೋ ಕಾರಣಕ್ಕಾಗಿ ತಮ್ಮ